ನೋಡಿ, ಈ ಮೇ ತಿಂಗಳು ಒಂದು ವಿಶೇಷತೆ ಏನಂದ್ರೆ ಇದು ಒಂದು ಕೃಪೆಯ ತಿಂಗಳಾಗಿದೆ. 1 ಅರಸ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಈ ತಿಂಗಳಲ್ಲೇ ಯೆಹೂದ್ಯರ ಕ್ಯಾಲೆಂಡರ್ ಪ್ರಕಾರವಾಗಿ ಯೆರೂಸಲೇಮ್ ದೇವಾಲಯವನ್ನು ಕಟ್ಟಲು ಆರಂಭ ಮಾಡಿದ್ರು. ಇದೆಲ್ಲದರ ಮಧ್ಯದಲ್ಲಿ ಈ ತಿಂಗಳು ಕರ್ತನು ನಮಗೆಲ್ಲ ಕಡೆಗಳಲ್ಲಿ ಕೂಡ ಕೃಪೆಯನ್ನು ತೋರಿಸುವ ದೇವನಾಗಿದೆ. ನಮ್ಮ ಕೆಲಸದಲ್ಲಿ ಕೃಪೆ, ನಮ್ಮ ಬಿಸಿನೆಸ್ ಅಲ್ಲಿ ಕೃಪೆ, ನಮ್ಮ ಕುಟುಂಬದಲ್ಲಿ ಕೃಪೆ, ನಾವು ಎಲ್ಲ ಸ್ಥಳಗಳಲ್ಲಿ ಆತ ನಮಗೆ ಕೃಪೆಯನ್ನು ಕೊಡುವ ದೇವನಾಗಿ. ಎಲ್ಲಿ ನಾವು ಅವಮಾನ ಪಟ್ಟಿದ್ದೇವೋ ಅಲ್ಲೇ ನಮ್ಮನ್ನ ತಲೆ ಎತ್ತುವಂತೆ ಮಾಡುವ ದೇವನಾಗಿ. ಈ ತಿಂಗಳಲ್ಲಿ ನಮ್ಮನ್ನು ಹೆಂಗ್ ಬಲಪಡಿಸ್ತಾರಂತೆ, ಅರಣ್ಯಕಾಂಡ ಪುಸ್ತಕ 23ನೇ ಅಧ್ಯಾಯ 22ನೇ ವಚನ ಹೇಳ್ತಾರೆ, ನಮ್ಮನ್ನು ಹೇಗೆ ಬಲಪಡಿಸ್ತಾರಂತೆ ನೋಡಿ. ದೇವರು ಅವರನ್ನು ಐಗುಪ್ತ ದೇಶದೊಳಗಿಂದ ಹೊರಗೆ ಬರಮಾಡಿದ್ದಾರೆ, ಅವನಿಗೆ ಒಂದು ಕೊಂಬುಳ್ಳ ಪ್ರಾಣಿಯಂತೆ ಬಲ ಉಂಟು. ಅವರು ಕಾಡು ಕೋಣದಷ್ಟು ಬಲವುಳ್ಳವರು. ಕಾಡು ಕೋಣ ಅಂದ್ರೆ ನೀವು ನಿಂತ್ಕೊಂತೀರಾ? ಬೈಬಲ್ ಇಸ್ ವೆರಿ ಕ್ಲಿಯರ್. ದೇವರು ಅವರನ್ನ ಐಗುಪ್ತದಿಂದ ಅಂದ್ರೆ ಪಾಪದಿಂದ ಬಿಡಿಸಿ ಅವ್ರಿಗೆ ಯಾವ ಬಲವನ್ನು ಕೊಟ್ಟಿದ್ದಾರಂತೆ? ಅವತ್ತು ಕಾಡು ಕೋಣದ ಬಲ ಅಂತ ಹೇಳಿದ್ರು. ಇವತ್ತು ಯಾವ ಬಲ ಗೊತ್ತಾ? ಪರಿಶುದ್ಧಾತ್ಮನ ಬಲ. ಅವತ್ತು ಅವರಿಗೆ ಬರೇ ಕಾಡು ಕೋಣದ ಬಲ ಅಷ್ಟೇ. ಆ ಕಾಡು ಕೋಣದ ಬಲ ಅವ್ರು ಕಳ್ಕೊಬಹುದು, ಆದ್ರೆ ಪರಿಶುದ್ಧಾತ್ಮನ ಬಲ ನಾವು ಕಳ್ಕೊಳಕ್ಕಾಗಲ್ಲ. ಅದನ್ನ ನಾವು ಇನ್ಕ್ರೀಸ್ ಮಾಡ್ಕೊಂತಾನೆ ಇರ್ತಾನೆ ಇರ್ಬೇಕು. ನೋಡಿ, ಕಾಡು ಕೋಣದ ಬಲ ಕಡಿಮೆ ಆಗ್ತಿದೆ, ಆದ್ರೆ ಪರಿಶುದ್ಧಾತ್ಮ ಬಲ ಇನ್ಕ್ರೀಸ್ ಆಗ್ತಿದೆ. ಯಾವಾಗ ನಾವು ಅಧಿಕವಾಗಿ ದೇವರ ವಾಕ್ಯವನ್ನು ಕೇಳ್ತೀವೋ, ದೇವ ಮನುಷ್ಯರೊಂದಿಗೆ ಸಂಪರ್ಕದಲ್ಲಿ ಇರ್ತೇವೋ, ಪರಿಶುದ್ಧಾತ್ಮ ಬಲ ನಮ್ಮೊಳಗೆ ಇನ್ಕ್ರೀಸ್ ಆಗಿ ನಮ್ಮ ಮುಂದೆ ನಿಂತುಕೊಳ್ಳುವ ವ್ಯಕ್ತಿ ನಮ್ಮ ನೋಡಿ ಭಯ ಪಡ್ತಾನೆ. ಯಾಕೆಂದ್ರೆ ನಿನ್ನೊಳಗಿರುವ ಪರಿಶುದ್ಧಾತ್ಮನ ಬಲ, ಗೇಂಡಾಮೃಗದ ಬಲ ಅಥವಾ ಕಾಡು ಕೋಣದ ಬಲ ಕಮ್ಮಿ ಆಗ್ಬೋದು, ಆದ್ರೆ ನಿನ್ನೊಳಗಿರುವ ಪರಿಶುದ್ಧಾತ್ಮ ಬಲ ನಿನ್ನ ಮುಂದೆ ಎಂತ ವ್ಯಕ್ತಿಯನ್ನಾದ್ರೂ ಕೂಡ ಎದುರಿಸಲು ಅದು ಶಕ್ತಿಯನ್ನು ಕೊಡುವುದಾಗಿದೆ. ನಿನ್ನೊಳಗೆ ಸಣ್ಣಗೆ ಇರಬಹುದು, ನೀನು ಗಾಳಿ ಬಿದ್ದೋಗ್ಬೋದು, ಆದ್ರೆ ನಿನ್ನೊಳಗಿರುವ ಆ ಪರಿಶುದ್ಧಾತ್ಮ ಬಲ ಎಂತ ವ್ಯಕ್ತಿನಾದ್ರೂ ಕೂಡ ನಿನ್ನ ಮುಂದೆ ನಿಲ್ಲಿಸಿ ಮಾತನಾಡುವುದೇ, ನಿನ್ನಗೆ ತಗ್ಗಿಸುವಂತೆ, ನಿನ್ನ ಮುಂದೆ ತಗ್ಗಿಸಿಕೊಳ್ಳುವಂತೆ ಅದು ಮಾಡುವಂತದ್ದಾಗಿದೆ. ನಾವು ಮಾಂಸದಲ್ಲಿ ಯೋಚನೆ ಮಾಡಬಾರ್ದು. ನಾವು ಅವತ್ತು ಕಾಡು ಕೋಣ, ಇವತ್ತು ನಮಗೆ ಅದಕ್ಕಿಂತ ದೊಡ್ಡ ಬಲವಿದೆ, ಪರಿಶುದ್ಧಾತ್ಮನ ಬಲ. ಆಮೆನ್.